ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಂಎಲ್ಎ ತಪ್ಪು ಮಾಡಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಎಂಎಲ್ಎ ಹಾಗೂ ಅವರ ಮಗ ಅರೆಸ್ಟ್ ಆಗಬೇಕು ಅಂತ ರಾಯಚೂರಿನಲ್ಲಿ ಪರಶುರಾಮ್ ಪತ್ನಿ ಶ್ವೇತಾ ಆಗ್ರಹಿಸಿದ್ದಾರೆ. ಎಂಎಲ್ಎ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಡಬೇಕು, ಹಾಗೆ ಅವರ ಮಗನನ್ನ ಅರೆಸ್ಟ್ ಮಾಡಬೇಕು ಅಂತ ಮೃತ ಪಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ಆಗ್ರಹಿಸಿದ್ದಾರೆ. ಒಂದು ಕಡೆ ಅವರ ಮನೆಗೆ ಜೆಡಿಎಸ್ ನಿಯೋಗ ಭೇಟಿ ಕೊಟ್ಟು ಸಾಂತ್ವನ ಕೂಡ ಹೇಳಿದ್ರು ಜೆಡಿಎಸ್ ನಾಯಕರು. ಆ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಕೂಡ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಬಹಳ ಅನ್ಯಾಯ ಆಗೋಗಿದೆ, ಇಂತಹ ಘಟನೆ ನಡೀಬಾರ್ದಿತ್ತು, ಸ್ವಾಭಿಮಾನದಿಂದ ಕೆಲಸ ಮಾಡ್ತಿದ್ದವರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಪರಶುರಾಮ್ ಬಗ್ಗೆ ನಾನು ಕೂಡ ಕೇಳಿದ್ದೀನಿ, ನಾನು ಮನೆಗೇನೆ ಬಂದು ಮಾತಾಡ್ತೀನಿ ಅಂತ ಎಚ್.ಡಿ.ಕೆ ಕೂಡ ಫೋನ್ನಲ್ಲಿ ಶ್ವೇತಾ ಒಟ್ಟಿಗೆ ಮಾತನಾಡಿದ್ರು. ಈಗ ಶ್ವೇತಾ ಎಂಎಲ್ಎ ತಪ್ಪು ಮಾಡಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತಾಗಿದೆ. ಎಂಎಲ್ಎ ಹಾಗೂ ಅವರ ಮಗ ಅರೆಸ್ಟ್ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಮಾತಾಡಿದ್ರು ನನ್ನ ಜೊತೆ. ನಾನು ಅವ್ರಿಗೆ ಧೈರ್ಯ ಹೇಳ್ತಿದ್ದೆ, ಬೇರೆ ಕಡೆ ಕೊಟ್ಟಿದ್ದಾರಲ್ಲ, ಬೀದರ್ ಡಿಸ್ಟಿಕಲ್ಲಿ ಕೊಡ್ತೀನಿ ಅಂತ ಅಂದಿದ್ರು ಸರ್. ಅದನ್ನು ನಂಬಿಕೆ ಇಲ್ಲ, ಕನ್ಫರ್ಮೇಷನ್ ಇಲ್ಲ ಕೊಡ್ತೀನಿ ಅಂತ. ಅಲ್ಲಿ ಕೊಡ್ತೀನಿ, ಹೋಗೋಣ. ನಾನು ಅವ್ರಿಗೆ ಹೇಳಿದ್ದೆ, ಇರಲಿ ಬಿಡಿ, ಟ್ರಾನ್ಸ್ಫರ್ಸ್ ಆಗ್ತಿರುತ್ತೆ, ಹೋಗೋಣ ಅಂತ ಹೇಳಿದ್ದೆ ಸರ್ ಅವ್ರಿಗೆ. ಆದರೂ ಹೋಗೋಷ್ಟರಲ್ಲಿ ಇಷ್ಟ ಆಗಿಬಿಟ್ಟಿದೆ. ಟೌನ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅಲ್ಲೇ ಕ್ರೈಮ್ ಇದೆ, ಅದಾದರೂ ಕೊಡಿ ಅಂದರೆ ಅದನ್ನು ಕೊಡೋಕ್ಕೆ ರೆಡಿ ಇದ್ದಿದ್ದಿಲ್ಲ ಸರ್ ಅವರು. ನೀವು ಯಾದಗಿರಲ್ಲೇ ಇರಬಾರ್ದು. ಎಷ್ಟೋ ಜನದ್ದು ಲಿಸ್ಟ್ ಬಂತು, ನೀವು ಕೇಳಿ ಸರ್, ಐ ಜಿ ಆಫೀಸ್ಗೆ ಹೋಗಿ ಕೇಳಿ, ಎಷ್ಟು ಜನದ ಲಿಸ್ಟ್ ಬಂದಿದೆ ಅಲ್ಲ. ಲೇಟ್ ಲಿಸ್ಟ್ ಬಂದವ್ರದ್ದೆಲ್ಲ ದುಡ್ಡು ಕೊಟ್ಟು MLA ಅವರು ದುಡ್ಡು ಇಸ್ಕೊಂಡು ಅವ್ರಿಗೆ ಪೋಸ್ಟಿಂಗ್ ಕೊಟ್ಟಿದ್ದಾರೆ, ಲೆಟರ್ ಕೊಟ್ಟಿದ್ದಾರೆ ಅವ್ರಿಗೆ. ದುಡ್ಡು ತಗೊಂಡು ಮತ್ತು ಮಿನಿಮಮ್ ಅಲ್ಲ, ಮ್ಯಾಕ್ಸಿಮಮ್ ಲ್ಯಾಕ್ಸ್ ತಗೊಂಡು ಪೋಸ್ಟಿಂಗ್ ಕೊಟ್ಟಿದ್ದಾರೆ. ಎಟ್ ಪ್ರೆಸೆಂಟ್ ಯಾದಗಿರಿಯಲ್ಲಿ DSP ಆಗಲಿ CPI ಆಗಲಿ ಇದ್ದಾರಲ್ಲ, ಅವರು ಅಲ್ಲಿ ದುಡ್ಡು ಕೊಟ್ಟು ಇದ್ದಾರೆ. ನಿಮ್ಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ಪೋಸ್ಟಿಂಗ್ ಇಲ್ಲ, ತೆಗೆದು ಬಿಸಾಕ್ತಾರೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ಒಂದು ಕಡೆ ಮೃತ PSI ಪತ್ನಿ MLA ರಾಜೀನಾಮೆಯನ್ನ ಕೊಡಬೇಕು, ಅವರ ಮಗ ಅರೆಸ್ಟ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತೊಂದು ಕಡೆ ಇವತ್ತು ಅವರ ಮನೆಗೆ JDS ನಿಯೋಗ ಕೂಡ ಭೇಟಿ ಕೊಟ್ಟು ಸಾಂತ್ವನದ ಮಾತುಗಳನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ HDK ಕೂಡ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ರು. ಓವರ್ ಆಲ್ ಡೀಟೇಲ್ಸ್. ಮಧು, ಏನು ಯಾದಗಿರಿ PSI ಆದಂತ ಏನು ಪರಶುರಾಮ್ ಅವರು ಸಾವು ಪ್ರಕರಣ ಹಿನ್ನೆಲೆಯಲ್ಲಿ ಇವತ್ತು ರಾಯಚೂರು ಜಿಲ್ಲಾ ಘಟಕ ವತಿಯಿಂದ JDS ನಿಯೋಗ ಕೂಡ ಆ ಮನೆಗೆ ಬಂದು ಸಾಂತ್ವನ ಹೇಳುವಲ್ಲಿ ಮುಂದಾಗಿರುವಂತದ್ದು. ಅದೇ ಸಂದರ್ಭದಲ್ಲಿ ಕೂಡ HDK ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರು ಅವರ ಕುಟುಂಬಸ್ಥರ ಜೊತೆ, ಅವರ ತಂದೆ ಜೊತೆ, ಮತ್ತೆ ಏನು PSI ಧರ್ಮಪತ್ನಿ ಜೊತೆ ಶ್ವೇತಾ ಅವರ ಜೊತೆ ಕೂಡ ಅವರಿಗೆ ಸಾಂತ್ವನ ಹೇಳಿರುವಂತದ್ದು. ಅವರಿಗೆ ಯಾವುದೇ ರೀತಿಯಾದಂತ ಎದುರುವಂತಿಲ್ಲ, ನಾವು ನ್ಯಾಯ ಕೊಡಿಸುವಲ್ಲಿ ನಾವೇ ಮುಂದೆ ನಿಂತ್ಕೊಂಡು ಹೋರಾಟ ಮಾಡೋದ್ರಲ್ಲಿ ಬರ್ತೀವಿ, ಮತ್ತೆ ನಮ್ಮ ಈ JDS ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಈ ಹೋರಾಟಕ್ಕೆ ಮುಂದಾಗ್ತಾರೆ. ನಿಮಗೆ ಸಂಪೂರ್ಣವಾಗಿ ನ್ಯಾಯ ಕೊಡಿಸೋದ್ರಲ್ಲಿ ನಾವು ಮುಂದೆ ಇರ್ತೀವಿ. ಯಾವುದೇ ರೀತಿಯಾದಂತ ನೀವು ಆಘಾತಕ್ಕೆ ಒಳಗಾಗಬಾರ್ದು, ನಾವು ನಿಮ್ಮ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ವು ಅಂತ ಹೇಳಿ ಇಲ್ಲಿರುವಂತ ಕುಮಾರಸ್ವಾಮಿ ಅವರು ಮತ್ತೆ JDS ನಿಯೋಗ ಕೂಡ ಹೇಳಿರುವಂತದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಏನು ಮಾಧ್ಯಮದವರ ಜೊತೆ ಧರ್ಮಪತ್ನಿ ಶ್ವೇತಾ ಆದಂತ ಅವರು ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇರುವಂತದ್ದು, ನಮಗೆ ಸಂಪೂರ್ಣವಾಗಿ ನ್ಯಾಯ ಕೊಡಿಸ್ಬೇಕು, ನಮಗೆ ಬೇರೆ ಯಾವುದೇ ರೀತಿಯಾದಂತ ಆಸೆಗಳು ಇಲ್ಲ. ಇನ್ನೊಂದು ಕಡೆ ಅಲ್ಲಿ ಏನು ಅವರು ಅಲ್ಲಿ MLA ಅವರು ರಾಜೀನಾಮೆ ಕೊಡಬೇಕು, ಅವ್ರ ತಂದೆ ಮಗನ್ನು ಕೂಡ ಬಂಧಿಸಬೇಕು. ಯಾಕಂತಂದ್ರೆ ಇವತ್ತು ಏನು ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿರುವಂತ ಪೊಲೀಸ್ ಇಲಾಖೆ ಎಲ್ಲಾ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಅಲ್ಲಿ ದುಡ್ಡು ಕೊಟ್ರೆ ಮಾತ್ರ ಅವರಿಗೆ ಒಂದು ಲೆಟರ್ ಕೊಡ್ತಾರೆ, ಅಲ್ಲಿ IG ಆಫೀಸಲ್ಲಿ ಅವರಿಗೆ ಪೋಸ್ಟಿಂಗ್ ಅನ್ನು ಕೊಡ್ತಾರೆ. ಈ ಬಾರಿ ಏನು ಲಿಸ್ಟ್ ನಲ್ಲಿ ಆದಂತ ಎಲ್ಲಾ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ದುಡ್ಡು ತೆಗೆದುಕೊಂಡೇ ಅವರಿಗೆ ಒಂದು ಪೋಸ್ಟಿಂಗ್ ಕೊಟ್ಟಿರುವಂತದ್ದು ಕೂಡ ನೇರವಾಗಿ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಅದು ಕೂಡ ಒಂದು ರೀತಿಯಾಗಿ ತನಿಖೆ ನಡೆಸಿದ್ರು ಕೂಡ ಸತ್ಯತೆಗಳು ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ನನ್ನ ಗಂಡ ಕೂಡ ಏನು ಕಳೆದ 6-7 ತಿಂಗಳ ಹಿಂದೆ ಅಷ್ಟೇ ಕೂಡ ಏನು 20 ಲಕ್ಷ ಹಣವನ್ನು ಕೊಟ್ಟಿದ್ರು ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇರುವಂತದ್ದು. ಏನು 20 ಲಕ್ಷ ಕೊಟ್ಟಿದ್ರು, ಆದ್ರೆ ಕಳೆದ 7 ತಿಂಗಳಾಗಿರುವಂತದ್ದು. ಆದ್ರೆ 7 ತಿಂಗಳಲ್ಲಿ ಕೂಡ ಮತ್ತೆ ದುಡ್ಡಿಗೆ 30 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಅವರು ಟ್ರಸ್ಟ್ ನಿಂದಾಗಿ ಇವತ್ತು ಈ ಸಾವಿಗೆ ನೇರವಾಗಿ ಆ MLA ಅವರೇ ಕಾರಣ ಅಂತೇಳಿ ಇವರು ಶ್ವೇತಾ ಅವರು ಹೇಳ್ತಾ ಇರುವಂತದ್ದು. ಮಧು, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಅನ್ಯಾಯ ಹಾಕಿದ್ರೆ ನನಗೆ ಅವರ ಬ್ಯಾಕ್ ಗ್ರೌಂಡ್ ಕೇಳಿ ವರ್ಷ ಹೊಟ್ಟೆ ಹೋಗ್ತಿದ್ರು, ಪಡ್ಕೊಂಡು ಹುಟ್ಟಿ ಇಷ್ಟೆಲ್ಲ ಕಷ್ಟಪಟ್ಟು
ಏನೋ ಒಂದು ಸ್ವಾಭಿಮಾನ ಬದುಕಬೇಕು ಅಂತ ಹೋಗಿ ಅಂತವರಿಗೆ ರಕ್ಷಣೆ ಇಲ್ಲ ಅಂದ್ರೆ ಏನ್ ರಕ್ಷಣೆ ಸಿಗುತ್ತೆ ಭೂಮಿ ಮೇಲೆ? ಸರ್ FIR ಮಾಡಲಿಕ್ಕೆ 18 ತಾಸು ತೊಗೊಂಡಿದ್ದಾರೆ ಸರ್ ಅವರು. FIR ಮಾಡಲಿಕ್ಕೆ ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ. ಸೀರಿಯಸ್ ಆಗಿ ತಗೊಂಡು ಸಬ್ಜೆಕ್ಟ್ನ ಹಾಂ ಸರ್. ಅದು ಯಾವುದೇ ಕಾರಣಕ್ಕೂ ಇಲ್ಲ, ಅವ್ರನ್ನ MLA ರಾಜೀನಾಮೆ ಕೊಡಬೇಕು, ಇಲ್ಲ ಅವರ ಮಗನ ಅರೆಸ್ಟ್ ಮಾಡಬೇಕು. ಸರ್ ಅಲ್ಲಿ ಇದು ಬಂತು, ಇವಾಗ CID ಬಂದಿದೆ ಸರ್ ಅಲ್ಲಿಗೆ. ಬೇರೆ ಬೇರೆ ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.